ಸ್ನೇಹಿತರೆ ನಮಸ್ಕಾರ. ಈ ಉಡುಪಿಯ ಬಡಗುಪೇಟೆ ಅನ್ನೋ ಒಂದು ಕಡೆ ಒಂದು ಮನೆಯೊಳಗೆ ಒಂದು ಸಣ್ಣ ಹಾವು ಬಂದಿದೆ ಅಂತ ಕರೆ ಮಾಡಿದರು. ಅವರಿಗೆ ಹೇಳಿದೆ ನಾನು, ಅದು ವಿಷಕಾರಿ ಹಾವಲ್ಲ ಅಂತ ಹೇಳಿದೆ. ಫೋಟೋ ಕಳಿಸ್ಲಿಕ್ಕೆ ಹೇಳಿದರೆ, ಆದರೆ ಅದು ಒಂದು ಪುಸ್ತಕದ ಅಡಿಗೆ ಹೋಗಿ ತೂರಿಕೊಂಡಿದೆ, ನೀವು ಬಂದರೆ ಒಳ್ಳೆದಿತ್ತು ಅಂತ ಕರೆ ಮಾಡಿದರು. ಅವರಿಗೆ ಆ ಹಾವಿನ ಬಗ್ಗೆ ಮಾಹಿತಿ ಕೊಡೋಣ. ನೀವು ಅದು ಯಾವ ಹಾವು ಅಂತ ನೋಡಿ ನಿಮಗೂ ಹಾವಿನ ಪರಿಚಯ ಆಗುತ್ತೆ. ಬನ್ನಿ ಹೋಗೋಣ. ಒಳಗುಂಟಾ? ಬರ್ಬೋದಲ್ಲ? ನೀವು ಬನ್ನಿ ಬರ್ರಿ. ಎಲ್ಲಿ ಉಂಟು ಸರ್? ಈ ಕಡೆಯಿಂದ ಹಿಂದೆ ಉಂಟು. ಇದರ ಅಡಿಯಲ್ಲಿ ಉಂಟಾ? ನಿಮ್ಗೆ ಇಲ್ಲೇ ಕಾಣ್ತದೆ ಮಾತ್ರ, ಪಾಗರಕ್ಕೆ ಅಂಟಿ ಉಂಟು, ಗೋಡೆಗೆ ಅಂಟಿ ಉಂಟಾ? ಟಾರ್ಚ್ ಏನಾದರೂ ಉಂಟಾ? ಚೂರು ಟಾರ್ಚ್ ಕೊಡಿ. ಯಾವಾಗ ನೋಡಿದ್ ನೀವು? ಈಗ ಬೆಳಿಗ್ಗೆ ನಾನು ಅಲ್ಲಿ ಕಸ ಗುಡಿಸ್ತಿದ್ದೆ, ಸ್ವಲ್ಪ ಧೂಳೆಲ್ಲ ಇತ್ತು ಮೇಲೆ, ಅದೆಲ್ಲ ಅಲ್ಲಿ ಆಟದ ಸಾಮಾನು ಇತ್ತು ಮಗು ಇದು. ಹಾಡು ಅದು ಬೋರ್ಡಿನ ಹಿಂದ್ಗಡೆ ಉಂಟಲ್ಲ, ಇಲ್ಲಿ ತೋರ್ತದ ನೋಡಿ, ಅಂಟಿ ಕೂತಿದೆ. ಇದನ್ನ ಸ್ವಲ್ಪ ಇದು ಮಾಡ್ತೀರಾ? ಮುಂದೆ ಇದು ಸ್ವಲ್ಪ ಎಳಿಲಿಕ್ಕೆ ಹೋಗ್ಲಿಲ್ಲ. ಹೌದು, ಹೇಳಿದ್ರೆ ಮತ್ತೆಲ್ಲ ಚಲ್ಲಾಪಿಲಿ ಓಡ್ತದೆ. ಆರಾಮ ಹೋಗ್ಲಿ. ಟಾರ್ಚ್ ಕೊಡಿ. ಎಲ್ಲಿ ಉಂಟು ಟಾರ್ಚ್? ಓ, ಇಲ್ಲಿ ಉಂಟಲ್ಲ. ಹೌದು, ಮೇಲೆ ಹೋಗ್ತಾ ಉಂಟು. ಓಕೆ 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 ಓಕೆ. ಇದನ್ನು ಸ್ವಲ್ಪ ಇನ್ನು ಸರಿಸ್ಲಿಕ್ಕೆ ಆಗ್ತದಾ? ಇಷ್ಟೇ ಅಲ್ಲ, ಎಂತ ಹೇಳ್ಬೇಕಂತ ಹೇಳಿ ಏನು ಬೇಡ. ಓ, ಇಲ್ಲಿ ಉಂಟಲ್ಲ. ಟಾರ್ಚ್ ಮಾತಾಡೋದಿಲ್ಲಲ್ಲ. ಹೌದು. ಓ, ಇಲ್ಲಿ ಉಂಟು ನೋಡಿ, ತುಂಬ ಪುಟ್ಟ ಹಾವು. ಹೌದು. ಒಂದು ಕೆಲಸ ಮಾಡುವ, ತುಂಬ ಹೆದರ್ತದೆ ಪಾಪ ಅದು. ಅದಕ್ಕೆ ನಾನು ಅದಕ್ಕೆ ಪೆಟ್ಟು ಮಾಡುದು ಬೇಡ. ಈಗ ಹಾಂ ನೋಡಿ, ಇಲ್ಲಿ ಕೈಯಲ್ಲಿ ಇದೆ ನೋಡಿ. ಇದು ಡಬ್ಬದೊಳಗೆ ಹಾಕುವ. ಇದು ನಾನು ಅದಕ್ಕೆ ನಿಮಗೆ ಹೇಳಿದ್ದು, ಒಂದು ಫೋಟೋ ಹಾಕಿ ಅಂತೇಳಿ. ಯಾಕಂದರೆ ಇದು ಏನು ತೊಂದರೆ ಇಲ್ಲ, ನಾನು ನಿಮ್ಗೊಂದು ಮಾಹಿತಿ ಕೊಡುವಂಥದ್ದು ಮಾಡ್ತಾ ಇದ್ದೇನೆ. ಇದಕ್ಕೆ ಸಾಮಾನ್ಯ ತೋಳ ಹಾವು ಅಂತ ಕರೀತಾರೆ, ಅಥವಾ ಕಟ್ಟು ತೋಳ ಹಾವು ಅಂತ ಕರೀತಾರೆ, ಕಾಮನ್ ವೂಲ್ಫ್ ಸ್ನೇಕ್. ಇದು ವಿಷಕಾರಿ ಅಲ್ಲ. ಎಲ್ಲ ಹಳೆ ಮನೆಗಳಲ್ಲಿ ಒಂದು 5 ವರ್ಷದ ನಂತರ, ಮನೆ ಕಟ್ಟಿ 5 ವರ್ಷದ ನಂತರ ಮನೆಯ ಒಳಗೆ ಕ್ರಿಮಿಕೀಟಗಳನ್ನು ತಿನ್ನಲಿಕ್ಕೆ ಬರುವಂಥ ಹಾವಿನ ಮರಿ ಇದು. ಇದೀಗ ನಿಮಗೆ ಇದು ಸಾಮಾನ್ಯ, ನನ್ನ ಪ್ರಕಾರ ಒಂದು ವಾರ ಪ್ರಾಯದ ಮರಿ. ಇದು ಸಣ್ಣ ಮರಿ. ಇದೊಂದು 5-6 ಮರಿ ಇರ್ಬೋದು. ಇಲ್ಲಿ ಹೊರಗಡೆ ಇರ್ಬೋದು, ಎಲ್ಲೋ ಒಂದು ಕಡೆ ಮೊಟ್ಟೆ ಇಟ್ಟು ಮರಿಯಾಗಿದೆ. ಅದು ಏನಾಗಿದೆ, ಈ ಕೀಟಗಳನ್ನು ಎಲ್ಲ ಮನೆಗಳಲ್ಲಿ, ಈಗ ನಿಮ್ಮ ಮನೆ ಅಂತಲ್ಲ, ಎಲ್ಲರ ಮನೆಯಲ್ಲಿ ಈ ಹಾವಿನ ಮರಿ ಇದ್ದೇ ಇರ್ತದೆ. ಆದರೆ 99% ಭಾಗ ನಮ್ಮ ದೃಷ್ಟಿಗೆ ಬೀಳದೆ ಬದುಕ್ತದೆ. ಹಾಗಾಗಿ ಬಿದ್ದ ಕೂಡಲೇ ಏನೋ ಒಂದು ಪಾಯ್ಸನಸ್ಸು. ಇದಕ್ಕೆ ಹೆಚ್ಚಿನವ್ರು ಏನು ಮಾಡ್ತಾರೆ ಅಂದರೆ, ಈಗ ನೀವೇನು ಹೆಸರು ಕೊಡಲಿಲ್ಲ ಇದಕ್ಕೆ, ಆದರೆ ಮಾಮೂಲಾಗಿ ಅದನ್ನು ಕಂಡು ಕೂಡಲೇ ಜನ ಏನು ಕೊಡ್ತಾರೆ ಅಂದರೆ, ಕನ್ನಡಿ ಹಾವಿನ ಮರಿ, ಕಡಂಬಳ ಅಂತ ಹೇಳ್ತಾರೆ. ಕನ್ನಡಿ ಹಾವಿನ ಮರಿ ಮತ್ತು ಕಡಂಬಳ ಇಷ್ಟು ಚಿಕ್ಕದಿರೋದಿಲ್ಲ. ಇದೊಂದು 6 ಇಂಚು ಉದ್ದದ ಹಾವು. ಹಾಗಾಗಿ ಇದು ಒಂದು ವೇಳೆ ಇನ್ನು ಮುಂದೆ ನಿಮಗೆ ಕಾಣಲಿಕ್ಕೆ ಸಿಕ್ಕಿದ್ರೆ, ಇದು ನೀವು ಏನು ಮಾಡಬೇಕಾಗಿಲ್ಲ, ಕಸವನ್ನು ಕ್ಲೀನ್ ಮಾಡೋ ಒಂದು ಈ ಥರ ಬರ್ತದೆ ನೋಡಿ, ಅದನ್ನು ಇಡೋದು, ಇಡಿಸುಡಿಯಿಂದ ಮೆಲ್ಲ ಅದರೊಳಗೆ ಗುಡಿಸೋದು, ಅದನ್ನು ಗುಡಿಸಿ ಹೊರಗೆ ಹಾಕಿಬಿಡೋದು. ಬೇರೆ ಏನು ಮಾಡಬೇಕಾಗಿಲ್ಲ. ಅಪಾಯ ಜೀವಿ ಅಲ್ಲ, ಇದೆಲ್ಲರ ಮನೆಯಲ್ಲ ಒಳಗಿರುವಂಥದ್ದು. ಮತ್ತು ಇದ್ದರೆ ಬಹಳ ಒಳ್ಳೆಯದು. ಇದು ಬಂದರೆ ಸಣ್ಣ ಸಣ್ಣ ಕ್ರಿಮಿಕೀಟಗಳನ್ನು, ಕೀಟಗಳನ್ನೆಲ್ಲ ಇದು ತಿಂದು ಆ ಕೀಟಗಳ ವಂಶವನ್ನು ಹತೋಟಿಯಲ್ಲಿ ಇಟ್ಕೊಳ್ತದೆ. ಅದಕ್ಕಾಗಿ ಇದಕ್ಕೆ ಒಳಗೆ ಬರೋದು ಸಹಜ. ತೋಳ ಹಾವು, ಸಾಮಾನ್ಯ ತೋಳ ಹಾವು ಅಥವಾ ಕಟ್ಟು ತೋಳ ಹಾವು ಅಂತ ಕರಿತೀವಿ, ಅದರ ಮರಿ. ಈಗ ಏನು ಮಾಡೋಣ, ಹೊರಗೆ ಬಿಡೋಣ, ಇಲ್ಲೆಲ್ಲಾದರೂ ದೂರ ಬಿಡೋಣ? ಓಕೆ, ನೀವು ಹೇಳಿದ ಮೇಲೆ ಮುಗಿಯಿತು.